ಸೌಜನ್ಯ ಪ್ರಕರಣದ ಕುರಿತು ಸ್ಫೋಟಕ ಹೇಳಿಕೆ ನೀಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಸೌಜನ್ಯ ನನ್ನ ಮಗಳಂತೆಯೇ, ಆಕೆಗೆ ನ್ಯಾಯ ಸಿಗಬೇಕೆಂದು ನಾವು ಹೋರಾಟ ಮಾಡಿದ್ದೆವು. ಆದರೆ 12 ವರ್ಷಗಳ ನಂತರ ನ್ಯಾಯಾಲಯದ ತೀರ್ಪಿನಲ್ಲಿ ಆರೋಪಿಗಳು ಕಾಯಂ ತಪ್ಪಿತಸ್ಥರೆಂದು ಸಾಬೀತಾಗದ ಕಾರಣ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಲು ಸಾಧ್ಯವಿಲ್ಲ. ನಾವು ಸಂವಿಧಾನಬದ್ಧವಾಗಿ ನಡೆದುಕೊಳ್ಳಬೇಕು. ಆದರೆ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಸೌಜನ್ಯನಂತಹ ಪರಿಸ್ಥಿತಿ ಎದುರಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಅವರು ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ಗಂಭೀರ ಆತಂಕ ವ್ಯಕ್ತಪಡಿಸಿದರು. 17 ವರ್ಷ 4 ತಿಂಗಳ ಬಾಲಕಿಯ ಮದುವೆ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ. ಬಾಲ್ಯ ವಿವಾಹವು ಕಾನೂನು ಬಾಹಿರ. ಆ ಹುಡುಗಿಯನ್ನು ಮದುವೆಯಾಗಿದ್ದವನನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಆಕೆ ಈಗ ಅನಾಥಳಾಗಿ ಬಾಲಮಂದಿರದಲ್ಲಿ ಆಶ್ರಯ ಪಡೆಯುತ್ತಿದ್ದಾಳೆ. ಈ ಘಟನೆಯ ಹಿಂದಿರುವ ಮೂಲ ಕಾರಣ ಬಡತನ ನಿವಾರಣೆಗೆ ಸಾರ್ವಜನಿಕ ಜಾಗೃತಿ, ಸಮಾಜದ ಎಚ್ಚರಿಕೆ, ಉತ್ತಮ ಶಿಕ್ಷಣ, ಸರ್ಕಾರಿ ಯೋಜನೆಗಳ ಸದುಪಯೋಗ ಮತ್ತು ಸ್ವಾವಲಂಬನೆಯ ಅಗತ್ಯವಿದೆ ಎಂದು ಹೇಳಿದರು. ಇತ್ತೀಚೆಗೆ ರೈಲ್ವೆ ಟ್ರ್ಯಾಕ್ನಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾದ ಮತ್ತೊಂದು ಬಾಲಕಿಯ ಪ್ರಕರಣ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಈ ಪ್ರಕರಣವನ್ನು ಪ್ರಾರಂಭದಿಂದಲೂ ನಿಷ್ಪಕ್ಷಪಾತವಾಗಿ ಪರಿಶೀಲಿಸುತ್ತಿದ್ದೇವೆ. ಕೆಲವು ಮಾಹಿತಿಗಳನ್ನು ಈಗಾಗಲೇ ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಪೋಸ್ಟ್ ಮಾರ್ಟಮ್ ಹಾಗೂ FSL ವರದಿಗಳ ನಂತರ ಸತ್ಯ ಬಯಲಾಗಲಿದೆ. ಆದರೂ ಪ್ರಾಥಮಿಕವಾಗಿ ಇದು ಪಿತೂರಿಯ ಶಂಕೆಗೆ ಒಳಪಟ್ಟಿರುವ ಘಟನೆ ಎಂದು ಮಾಹಿತಿ ನೀಡಿದರು. ಕಾನೂನು ಇದೆ, ಪೊಲೀಸ್ ವ್ಯವಸ್ಥೆಯೂ ಇದೆ. ಆದರೆ ಇಂತಹ ಕ್ರೂರ ಕೃತ್ಯಗಳಲ್ಲಿ ಭಾಗವಹಿಸುವವರ ಮನಸ್ಥಿತಿಯಲ್ಲಿ ಬದಲಾವಣೆ ಅತಿ ಅವಶ್ಯಕ. ಈ ಪರಿವರ್ತನೆ ಕೆಲ ಗಂಡಸರಲ್ಲಿ ಆರಂಭವಾಗಬೇಕಾಗಿದೆ. ಇಂತಹ ಮನೋಭಾವದ ಪರಿವರ್ತನೆ ಸಮಾಜದ ಶುದ್ಧತೆಗೆ ಅತ್ಯಂತ ಮುಖ್ಯವಾದ ಅಂಶವಾಗುತ್ತದೆ. ಕಾನೂನು ಪ್ರಕಾರ ತೀವ್ರ ಶಿಕ್ಷೆಗಳಿವೆ, ಆದರೆ ನ್ಯಾಯ ವಿಳಂಬವಾಗಬಾರದು. ಇಂತಹ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಲ್ಲಿ ವಿಚಾರಣೆ ಮಾಡಬೇಕೆಂದು ಅವರು ಒತ್ತಾಯಿಸಿದರು. 17 ವರ್ಷ 4 ತಿಂಗಳಾಗಿರುತ್ತೆ, ಗೊತ್ತಾಯ್ತಾ? ಮಗು, ಅವಳು ಹೆಣ್ಣು ಮಗಳು ಬಸ್ರಿನೂ ಆಗ್ಬಿಡ್ತಾಳೆ. ಪೋಕ್ಸೋ ಕೇಸ್ ಮಾಡ್ತಾರೆ, ಅವನನ್ನ ಜೈಲ್ಗೆ ಹಾಕ್ತಾರೆ. ಪೊಲೀಸ್ ಅವರು, ಆಮೇಲೆ ಜನಪ್ರತಿನಿಧಿಗಳು ಅವ್ರ ಹತ್ರ ಹೋಗಿ ತಂದೆ ತಾಯಿ ಇಲ್ಬಾರ್ದಂಗ್, ನನಗೆ ಎಷ್ಟೋ ಕಡೆ ಮೇಡಮ್ 4 ತಿಂಗಳೈತೆ ನನ್ ಮಗ ಜೈಲಲ್ಲಿ, ಅನಾಥ ಮಗು, ಮದುವೆ ಮಾಡ್ಕೊಂಡಿದೀವಿ, ಬಾಲಮಂದಿರದಲ್ಲಿ ಇಟ್ಟಿರ್ತಾರೆ. ಮೊದಲ್ಗೆ ಇದೆಲ್ಲ ತಡಿಬೇಕು ಅಂತಂದ್ರೆ ಬಡತನದಿಂದ ಹೊರಗೆ ಬರ್ಬೇಕು. ಪಾವರ್ಟಿ ಇಸ್ ದ ಮೇನ್ ರೀಸನ್ ಫಾರ್ ಆಲ್ ದಿಸ್. ಬಡತನನೇ ಬಾಲ್ಯ ವಿವಾಹಕ್ಕೆ ಮುಖ್ಯ ಕಾರಣ. ಬಡತನ ಇಲ್ಲ ಅಂತಂದ್ರೆ ಯಾರು ಅಪ್ಪ ಅಮ್ಮ 18 ವರ್ಷದೊಳಗೆ ಕೆಳಗಡೆ ಮದುವೆ ಮಾಡೋದಿಲ್ಲ. ಸೊ ಬಡತನ ನಿರ್ಮೂಲನೆ ಆಗ್ಬೇಕು ಅಂದ್ರೆ ನನ್ ಜನಕ್ಕೆ ಅರಿವು ಬೇಕು, ನಮ್ ಸರ್ಕಾರದ ಯೋಜನೆ ಮುಟ್ಟಬೇಕು, ಅವರು ಬೆಳಿಬೇಕು, ಅವರು ಶಿಕ್ಷಿತರಾಗಬೇಕು, ಅವರು ಸ್ವಾವಲಂಬಿಗಳಾಗಬೇಕು. ಅದೇ ಇದ್ರೆಲ್ಲರ ಉದ್ದೇಶ. ಮಹಿಳಾ ಆಯೋಗದ ಉದ್ದೇಶನು ಅವ್ರಿಗೆ ಅರಿವಿನ ಮೂಡಿಸೋದು, ಅವರ ಹಕ್ಕುಗಳನ್ನ ಪರಿಚಯ ಮಾಡ್ಕೊಡೋದು, ನಮ್ಮ ಹೆಣ್ಣು ಮಕ್ಕಳ ಅವ್ರು ಶೋಷಿತರಾಗಬಾರ್ದು, ಅವ್ರ ಸಬಲೀಕರಣರಾಗಬೇಕು ಅಷ್ಟೇ. ಬಿಡದಿಯಲ್ಲಿ ಒಂದು ಮಗು, ಮೂಗ ಮಗುವನ್ನ 4-5 ಜನ ಇದು ಮಾಡಿ, ಅಂದ್ರೆ ನಾನು ಕೆಲವೊಂದು ಇನ್ವೆಸ್ಟಿಗೇಷನ್ ಇಲ್ಲಿ ನಾನು ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೋಗಿದೆ. ಬಟ್ ಖಂಡಿತ ಅದು ಒಂದೇನಂತಂದ್ರೆ ಒಡೆದು ಸಾಯಿಸಿರೋದಂತೂ ಸತ್ಯ. ಮಿಕ್ಕಿದೆಲ್ಲ FSL ರಿಪೋರ್ಟ್ ಬಂದ್ಮೇಲೆನೆ ಹೊರಗೆ ಬರುತ್ತೆ. ನೋಡಿ, ನಾವೊಂದ್ ಮಾತು ಹೇಳ್ತೀವಿ, ಪೊಲೀಸ್ ಇದೆ, ಕಾನೂನು ಇದೆ. ಇವತ್ತು ಜನರು ಅದ್ರೊಟ್ಟಿಗೆ ಜನರ ಮನಸ್ಥಿತಿನೂ ಬದಲಾಗ್ಬೇಕು. ಮಾಡ್ದವ್ರು ಯಾರು? ಗಂಡಸ್ ಮಕ್ಕಳು. ನಿಮ್ಗೇನ್, ನೀವೇನ್ ಬುದ್ಧಿ, ಏನ್ ಹೊಟ್ಟೆಗೆ ಊಟ ತಿಂತೀರಾ, ಏನ್ ಮಣ್ಣು ತಿಂತೀರಾ ನೀವು? ಎಲ್ಲಿಂದ ಪರಿವರ್ತನೆ ಆಗ್ಬೇಕು? ಮೊದಲು ಗಂಡಸರ ಈ ತರ ಇರುವಂತ ಮನಸ್ಥಿತಿ ಮೊದಲು ಬದಲಾವಣೆ ಆಗ್ಬೇಕು. ನಂತರ ಸಮಾಜ, ಕಾನೂನು ಗಟ್ಟಿಗಿಲ್ವಾ? ಅಂದ್ರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಇದೆ. ಬಟ್ ಏನಂದ್ರೆ ಆದ್ಮೇಲೆ ಆ ಟೈಮ್ ನಡೆಯತ್ತಲ್ಲ, ನಾವು ಅದನ್ನು ಸಹ ಸರ್ಕಾರಕ್ಕೆ ಬರ್ಬೇಕು, ಫಾಸ್ಟ್ ಟ್ರ್ಯಾಕ್ ಹಾಕ್ಬೇಕು. ಯಾಕಂದ್ರೆ ನ್ಯಾಯ ಬೇಗ ಸಿಗಬೇಕು. ಏನಾಗುತ್ತೆ, ಬಡವರು ಮಗಳನ್ನ ಮಾಡಿರ್ತಾರೆ, ಬಡವರು ಹೋರಾಟ ಮಾಡಕ್ ಆಗುದಿಲ್ಲ. ಸೌಜನ್ಯನ್ ಕೇಸ್ ಎಲ್ಲೋದ್ರು ನನಗ್ ಕೇಳ್ತಾರೆ, ಸೌಜನ್ಯನು ನನ್ನ ಮಗಳ ಸಮಾನ. ಆದ್ರೆ 12 ವರ್ಷ ಆಗಿದೆ, ನ್ಯಾಯಾಲಯ ತೀರ್ಪಾಗಿದೆ, ಅಕ್ವಿಟ್ ಆಗಿದ್ದಾರೆ. ನ್ಯಾಯಾಲಯವನ್ನ ನಾನು ಮತ್ತೆ ಪ್ರಶ್ನೆ ಮಾಡೋದಿಕ್ಕೆ ಆಯೋಗ ಆಗುದಿಲ್ಲ. ನಾನು ಸಂವಿಧಾನದ ಒಂದು ಅಂಗ. ಮತ್ತೆ ಹೋಗ್ಲಿ PILಗೆ. ನಾನು ಸೌಜನ್ಯನ ತರ ಪ್ರತಿಯೊಂದು ಮಗಳ ಪರ. ನಾನು ಯಾವ ಹೆಣ್ಣು ಮಗಳಿಗೂ ಆತರ ಆಗಬಾರದು.